Bill Gates, co-founder of Microsoft. Mark Zuckerberg, co-founder of Facebook. Gautam Adani, founder of Adani Group. Richard Branson, founder of Virgin Group. ನಿಮಗೆ ಗೊತ್ತಾ, ಇವರಲ್ಲಿ ಒಂದು ಕಾಮನ್ ಇದೆ. ಇವರೆಲ್ಲರೂ ಕೂಡ ರಿಚೆಸ್ಟ್ ಪರ್ಸನ್ಗಳಲ್ಲಿ ಒಬ್ಬರು. ಇವರು ಯಾವತ್ತೂ ಕೂಡ ಎಜುಕೇಶನ್ ಟ್ರ್ಯಾಪ್ಗೆ ಸಿಲುಕದೆ ಸಕ್ಸಸ್ಫುಲ್ ಆದ್ರು. Change the perception of reality to such an extent that despite of the abundance of information, no one is able to come to sensible conclusions. I don't care what I have to do. If I have to move somewhere or start something or whatever it may be, I'm not going to put my children into a system that doesn't understand the gifts and abilities I have just because they don't fit on the conveyor belt. And in the US, there are more than 5 lakh people who don't send their children to school. Ironically, mostly all teachers, because they know how screwed up the system is. ಉಳಿದ ಪ್ರತಿ ವ್ಯಕ್ತಿಯು ಈ ಎಜುಕೇಶನ್ ಟ್ರ್ಯಾಪ್ನಲ್ಲಿ ಸಿಲುಕಿ ಸ್ಕೂಲ್ ಕಾಲೇಜುಗಳಲ್ಲಿ ಟೈಮ್ಗೆ ಅಸೈನ್ಮೆಂಟ್, 90% ಅಟೆಂಡೆನ್ಸ್ ಮೇಂಟೈನ್ ಮಾಡ್ತಾ, ಇಷ್ಟವಿಲ್ಲದ ಪುಸ್ತಕಗಳನ್ನು ಮೆಮೊರೈಸ್ ಮಾಡ್ತಾ, ಪ್ರತಿ ರೂಲ್ಸ್ನ ಫಾಲೋ ಮಾಡ್ತಾ, ಈ ಎಕ್ಸ್ಪೆಕ್ಟೇಷನ್ನಿಂದ ಕಾಲೇಜು ಮುಗಿಸಿ ಒಂದು ಡಿಗ್ರಿ ತಗೊಂಡು ಜಾಬ್ ಮಾಡಿ, ಅಪ್ಪ ಅಮ್ಮನಿಗೋಸ್ಕರ ಒಂದು ದೊಡ್ಡ ಮನೆ ಕಟ್ಟಿ, ಲಕ್ಸುರಿ ಕಾರ್ ಬೈ ಮಾಡಿ, ಮದುವೆ ಆಗಿ ಮಕ್ಕಳನ್ನು ಸ್ಕೂಲ್ಗೆ ಕಳಿಸಿ ಬೇಜಾನ್ ದುಡ್ಡು ಮಾಡ್ಬೇಕಂತ ಅನ್ಕೊಳ್ತೀವಿ. ಆದ್ರೆ ರಿಯಾಲಿಟಿ ಏನ್ ಗೊತ್ತಿದೆ सर? उस समय हम 18 साल के थे और अभी हम 30 साल के हो गए। 30 साल पिछले 12 सालों में आपने अपनी जिंदगी में क्या किया? जिंदगी में सर पढ़ते गया, डिग्री लेते गया। मैंने 3 सब्जेक्ट में पोस्ट ग्रेजुएट किया, बीएड किया सर, सीटेट क्वालिफाइड है, नेट 15 ವರ್ಷಗಳ ಕಾಲ ಕಷ್ಟಪಟ್ಟ ನಂತರ ಫೈನಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಆಗ ನಿಮ್ಗೆ ತಿಳಿಯುತ್ತೆ ಜಾಬ್ ಸಿಗ್ತಿಲ್ಲ. ತುಂಬಾ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ರಿಜೆಕ್ಷನ್ ಫೇಸ್ ಮಾಡ್ತೀರಾ. ಆಗ ಜನ ನಿಮ್ಗೆ ತಮಾಷೆ ಮಾಡ್ತಾರೆ. देखते हैं हम लोग को बहुत हीन भावना से, परिवार रिश्तेदार हम लोग उतना बात नहीं करते सर। और मैं 2 साल से गाँव में भी नहीं गया अभी तक। दुख है सर, क्या बोलूं। मैं अपने दुख और पीड़ा को किसी पर सामना नहीं कर सकता हूँ सर। बहुत संघर्ष से पढ़ा, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ और मैं कुछ भी हासिल नहीं। ಮಾತಾಡೋದೇ ನಿಲ್ಲಿಸ್ತೀರಾ, ಕೋಣೆಯಲ್ಲಿ ಬಾಗಿಲು ಹಾಕಿ ಒಬ್ಬರೇ ಹೇಳ್ತೀರಾ. ಆಗ ಒಂದೇ ಒಂದು ಪ್ರೇಯರ್ ಮಾಡ್ತೀರಾ, ದೇವರೇ ಒಂದೇ ಒಂದು ಜಾಬ್ ಸಿಗೋ ಹಾಗೆ ಮಾಡುವ. ನಿಧಾನವಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಾಭಿಮಾನ ಕಡಿಮೆಯಾಗುತ್ತೆ. ಏನೋ ದೇವರ ದಯೆಯಿಂದ ಒಂದು ಜಾಬ್ ಸಿಗುತ್ತೆ, ಸಂಬಳ ಕಡಿಮೆ ಆದ್ರೂ ಇಷ್ಟವಿಲ್ಲದಿದ್ರೂ ಕೆಲಸಕ್ಕೆ ಸೇರ್ತೀರಾ. ಏನು ಉಳಿಸೋಕ್ಕೂ ಸಾಧ್ಯವಾಗುತ್ತೆ. ಮನೆ ಖರೀದಿಸಲು ಸಾಧ್ಯವಿಲ್ಲ ಅಂದ್ರೂ ಹೋಮ್ ಲೋನ್ ತಗೊಳ್ತೀರಾ, ಜೊತೆಗೆ ಒಂದು ಕಾರು ಕೂಡ EMI ತಗೊಳ್ತೀರಾ. ಆಗ ನಿಮ್ಗೊಂದು ಭಯ ಕಾಡ್ತಿರುತ್ತೆ, ನನ್ನ ಕೆಲಸದಿಂದ ತೆಗೆದ್ರೆ ಏನ್ ಮಾಡೋದು, ಹೋಮ್ ಲೋನ್, ಕಾರ್, ಮಕ್ಕಳ ಫೀಸ್ ಹೇಗೆ ಕಟ್ಟೋದು. ಕನಸುಗಳನ್ನು ಮರಿತೀರಾ, ಸುಮ್ಮನೆ ಎದ್ದು ಆಫೀಸ್ಗೆ ಬೆಳಗ್ಗೆ ಹೋಗ್ತೀರಾ, ಸಂಜೆ ಬರ್ತೀರಾ, ಕೆಲಸ ಇಷ್ಟವಿಲ್ಲದಿದ್ರು. ಆದ್ರೆ ಒಂದು ದಿನ ಬರುತ್ತೆ, ಜೀವನ ಎಲ್ಲ ನಾರ್ಮಲ್ ಅನ್ಸುತ್ತೆ. ನಿಧಾನವಾಗಿ ಕೆಲಸ ಮಾಡ್ತಾ ವಯಸ್ಸಾಗುತ್ತೆ. ಆಗ ನೀವು ಭಾವಿಸ್ತೀರಾ, ನಾನ್ ತುಂಬಾ ಅನ್ಲಕ್ಕಿ, ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೆ, ಜೀವನದಲ್ಲಿ ಏನು ಮಾಡಕ್ಕಾಗಿಲ್ಲ. ಆದ್ರೆ ಸತ್ಯ ಏನಂದ್ರೆ ಸ್ನೇಹಿತರೆ, ಇಲ್ಲಿ ಬೇರೆನೆ ಇದೆ. ಅದನ್ನು ಇವತ್ತಿನವರೆಗೆ ಮುಚ್ಚಿಡಲಾಗಿದೆ. 9 got together, I think it was, and decided this is what people should learn: physics, biology, chemistry, and this is how they should learn. It's like the newspaper industry, right? More printing presses, more big buildings, right? Makes us look grander. The people who built the schools were consciously aiming at eradicating the will of the students who were part of the system because they wanted them to be obedient. The entire purpose of a good university is to give you a foundation to fail, not a foundation to get an A. ಈ ಎಜುಕೇಶನ್ ಸಿಸ್ಟಮ್ ಅನ್ನು ನೀವು ಬಾಲ್ಯದಿಂದ ಕಣ್ಣು ಮುಚ್ಚಿ ಫಾಲೋ ಮಾಡ್ತಾ ಬಂದಿದ್ದೀರಿ. ಈ ಎಜುಕೇಶನ್ ಸಿಸ್ಟಮ್ ಅನ್ನು ಯಾಕೆ ಮಾಡಿದ್ದಾರೆ ಅಂದ್ರೆ, ನೀವು ಫೇಲ್ ಆಗಬೇಕು, ಒಬಿಡಿಯಂಟ್ ಆಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಬೇಕು. ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಈ ಎಜುಕೇಶನ್ ಟ್ರಾಪ್ ಅನ್ನು ಅರ್ಥ ಮಾಡಿಸ್ತೀನಿ. ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ಧೀರುಭಾಯಿ ಅಂಬಾನಿ, ವಿರಾಟ್ ಕೊಹ್ಲಿ, ಶಾರುಖ್ ಖಾನ್, ನರೇಂದ್ರ ಮೋದಿ ಈ ಕರೆಂಟ್ ಎಜುಕೇಶನ್ ಸಿಸ್ಟಮ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿಲ್ಲ. ಸಾವಿರದ 1806ರಲ್ಲಿ ನೆಪೋಲಿಯನ್ ಆರ್ಮಿ ಮತ್ತು ರಷ್ಯಾದ ಆರ್ಮಿ ನಡುವೆ ಯುದ್ಧ ನಡೆಯುತ್ತೆ. ಈ ವಾರ್ನಲ್ಲಿ ರಷ್ಯಾದ ಆರ್ಮಿ ಶಕ್ತಿಶಾಲಿಯಾಗಿದ್ದರೂ ಕೂಡ ಸೋಲನ್ನು ಅನುಭವಿಸುತ್ತಾರೆ. ರಷ್ಯಾದ ಲೀಡರ್ಗಳು ಬಹಳ ಯೋಚನೆಯ ನಂತರ ಅವರಿಗೆ ತಿಳಿಯುತ್ತೆ, ರಷ್ಯಾದ ಸೈನಿಕರು ತಮ್ಮ ತಲೆಯನ್ನು ಉಪಯೋಗಿಸಿ ಯುದ್ಧ ಮಾಡುತ್ತಿದ್ದರು. ಆದರೆ ನೆಪೋಲಿಯನ್ ಸೈನಿಕರು ಕೇವಲ ನೆಪೋಲಿಯನ್ನ ಆರ್ಡರ್ ಮಾತ್ರ ಫಾಲೋ ಮಾಡ್ತಾರೆ. ರಷ್ಯಾದ ಲೀಡರ್ಗಳು ಇನ್ನೊಮ್ಮೆ ಈ ರೀತಿ ಸಂಭವಿಸಬಾರದು, ಅದಕ್ಕಾಗಿ ಒಂದು ಸಿಸ್ಟಮ್ ಮಾಡಬೇಕು. ಯಾವ ರೀತಿಯ ಸಿಸ್ಟಮ್ ಅಂದರೆ, ಸೈನಿಕರು ತಾವು ಹೇಳಿದ್ದನ್ನು ಮಾತ್ರ ಫಾಲೋ ಮಾಡಬೇಕು.
ಅದಕ್ಕಾಗಿ ಇರುವ ಮಾರ್ಗವೆಂದರೆ ಅವರ ಬ್ರೈನ್ ಕಂಟ್ರೋಲ್ ಮಾಡುವುದು. ಇದರಿಂದ ಅವರು ಯೋಚಿಸುವ ಶಕ್ತಿ, ಸರಿ ಅಥವಾ ತಪ್ಪುವಿನ ಅರಿವು ತಿಳಿಯದಾಗೆ ಮಾಡುವುದು. Universal education system in the late 1800s because they were afraid they were losing military superiority and they wanted to produce a cadre of mindless, obedient soldiers. That was expressly the ಇದಕ್ಕಾಗಿ 8 ವರ್ಷದ ಎಜುಕೇಶನ್ ಸಿಸ್ಟಮ್ ಮಾಡ್ತಾರೆ. ಅದುವೇ ಪರ್ಷಿಯನ್ ಎಜುಕೇಶನ್ ಸಿಸ್ಟಮ್. ಇಲ್ಲಿ 5 ರಿಂದ 13 ವರ್ಷದವರೆಗೆ ಕಂಪಲ್ಸರಿ ಎಜುಕೇಶನ್ ಮಾಡ್ತಾರೆ. ಮುಂದೆ ಬರುವ ಜನರೇಷನ್ ಅಲ್ಲೂ ಕೂಡ ಟ್ರಾನ್ಸ್ಫಾರ್ಮ್ ಮಾಡಲು ಒಬಿಡಿಯಂಟ್ ಮತ್ತು ಸುಪೀರಿಯರ್ ಆರ್ಡರ್ ಅನ್ನು ಫಾಲೋ ಹಾಗೂ ಅವರು ಹೇಳಿದ್ದನ್ನು ಮಾತ್ರ ಮಾಡುವ ವಿತೌಟ್ ಆಸ್ಕಿಂಗ್ ಸಿಂಗಲ್ ಕ್ವಶನ್, ಪ್ರಶ್ನೆ ಕೇಳದ ನೌಕರರು ಬೇಕಾಗಿರುತ್ತೆ. ಆದರೆ ಇನ್ನೊಂದು ಕಡೆ 1760 ರಿಂದ 1840 ನಡುವೆ ವೇಗವಾಗಿ ಬೆಳೆಯಲು ಆರಂಭಿಸಿತು. ಅದುವೇ ಇಂಡಸ್ಟ್ರಿಯಲ್ ರಿವಲ್ಯೂಷನ್. ಕೈಗಾರಿಕಾ ಕ್ರಾಂತಿಯಿಂದ ಗ್ಲೋಬಲ್ ಎಕಾನಮಿ ಬೇರೆ ಡೈರೆಕ್ಷನ್ನಲ್ಲೇ ಇತ್ತು. ಆದರೆ ಅಲ್ಲಿಯವರೆಗೆ ಜನರು ತಮ್ಮ ಕೈಗಳಲ್ಲಿ ಮಾಡಿದ ಸಾಮಗ್ರಿಗಳನ್ನು ಮಾರಿ ಜೀವನ ಮತ್ತು ಹಣ ಮಾಡುತ್ತಿದ್ದರು. ಆದರೆ ಮಷಿನ್ ಡಾಮಿನೇಷನ್ ಇಂದಾಗಿ ಒಬ್ಬ ವ್ಯಕ್ತಿ ತಿಂಗಳಿಗೆ ತಯಾರಿಸುತ್ತಿದ್ದ ಪ್ರಾಡಕ್ಟ್ ಕೇವಲ 1 ದಿನದಲ್ಲಿ ತಯಾರಾಯಿತು. ಆದರೆ ಒಂದು ಪ್ರಾಬ್ಲಮ್ ಇತ್ತು. ಫ್ಯಾಕ್ಟರಿನಲ್ಲಿ ಕೆಲಸ ಮಾಡಲು ವರ್ಕರ್ಸ್ ಕಮ್ಮಿಯಾದರು. ಯಾಕೆಂದರೆ ಜನರು ತಮ್ಮ ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ ಸಣ್ಣ ಉದ್ಯಮಗಳನ್ನು ಮಾಡುತ್ತಿದ್ದರು. ಆದರೆ ಜಗತ್ತಿನಲ್ಲಿ ರಷ್ಯನ್ ಎಜುಕೇಶನ್ ಸಿಸ್ಟಮ್ ಪ್ರಭಾವದಿಂದಾಗಿ ತಮ್ಮ ಎಜುಕೇಶನ್ ಸಿಸ್ಟಮ್ಗಳನ್ನು ಮಾಡತೊಡಗಿದರು. ಯಾವ ರೀತಿಯ ವ್ಯವಸ್ಥೆ ಎಂದರೆ ಜನರ ಕ್ರಿಯೇಟಿವಿಟಿ ಕಿಲ್ ಮಾಡಿ ಅವರ ತಲೆಯಲ್ಲಿ ಹಣವನ್ನು ಸಂಪಾದಿಸುವ ಒಂದೇ ಆಪ್ಷನ್, ಅದುವೇ ವರ್ಕ್ ಆಸ್ ಎ ಲೇಬರ್ ಇನ್ ಫ್ಯಾಕ್ಟರಿ. Mostly who wanted to produce cadres of obedient workers. And that's why the desks are in rows and that's why there's factory bells and that's why it's top ಯಾವ down ಜನ leadership. ಫಾರ್ಮಿಂಗ್ ನಿಂದ ಸಣ್ಣ ಪುಟ್ಟ ಉದ್ಯಮ ಮಾಡಿ ಜೀವನ ನಡೆಸುತ್ತಿದ್ದರು, ಅವರ ಮಕ್ಕಳ ಬ್ರೈನ್ ವಾಶ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಎಜುಕೇಶನ್ ಕಂಪ್ಲೀಟ್ ಆದ ನಂತರ ಅವರ ತಲೆಯಲ್ಲಿ ಒಂದೇ ಆಪ್ಷನ್, ಹಣ ಸಂಪಾದಿಸುವ ಆಯ್ಕೆ ನೀಡ್ತಾರೆ. ಇದರಿಂದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ವರ್ಕರ್ಸ್ ಸಿಗ್ತಾರೆ. ನಿಧಾನವಾಗಿ ಲೇಬರ್ ಶಾರ್ಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಮ್ಮ ದೇಶ ಬ್ರಿಟಿಷರ ವಶದಲ್ಲಿತ್ತು ಮತ್ತು ಭಾರತೀಯರನ್ನು ಕಂಟ್ರೋಲ್ ಮಾಡಲು ಕಷ್ಟವಾಗುತ್ತಿತ್ತು. ಆಗ 1835ರಲ್ಲಿ ಲಾರ್ಡ್ ಮೆಕಾಲೆ ಒಂದು ಪ್ರಪೋಸಲ್ ಅನ್ನು ತಯಾರು ಮಾಡ್ತಾನೆ. ಅದುವೇ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅನ್ನು ಭಾರತದಲ್ಲಿ ಪ್ರಮೋಟ್ ಮಾಡ್ತಾನೆ. ಆಗ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ವಿಲಿಯಂ ಬೆಂಟಿಕ್ ಇಂಗ್ಲಿಷ್ ಎಜುಕೇಶನ್ ಆಕ್ಟ್ 1835ರಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡ್ತಾನೆ. ಆಗ ಭಾರತೀಯರು ಅನ್ಕೊಳ್ತಾರೆ, ಬ್ರಿಟಿಷರು ನಮಗೆ ಇಂಗ್ಲಿಷ್ ಕಲಿಸ್ತಿದ್ದಾರೆ, ಒಳ್ಳೇದು ಮಾಡ್ತಿದ್ದಾರೆ. ಆದ್ರೆ ಸತ್ಯ ಏನಂದ್ರೆ ಲಾರ್ಡ್ ಮೆಕಾಲೆ ಹೇಳ್ತಾನೆ, Education should create a class of persons, Indian in blood and color, but English in taste, opinion, in morals and in intelligence. ನಿಧಾನವಾಗಿ ಆಫೀಸ್ನಲ್ಲಿ ಕ್ಲರ್ಕ್ನಿಂದ ಹಿಡಿದು ಆರ್ಮಿಯ ಸಿಪಾಯಿಯವರೆಗೂ ಭಾರತೀಯರು ಕೆಲಸ ಮಾಡಲು ಶುರು ಮಾಡ್ತಾರೆ. ಬ್ರಿಟಿಷರು ಭಾರತೀಯರನ್ನೇ ಉಪಯೋಗಿಸಿಕೊಂಡು ಭಾರತೀಯರನ್ನೇ ಗುಲಾಮರನ್ನಾಗಿಸ್ತಾರೆ. ಎಲ್ಲಿಯವರೆಗೆ ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ, ಭಾರತೀಯರು ಬ್ರಿಟಿಷರ ಸೇವೆ ಮತ್ತು ರೂಲ್ಸ್ ಫಾಲೋ ಮಾಡೋದು ತಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾರೆ. ನೀವು ಯೋಚಿಸಬಹುದು, ಬ್ರಿಟಿಷರು ಎಂತಹ ತಲೆ ಉಪಯೋಗಿಸಿದ್ದಾರೆ, ಸ್ವಾತಂತ್ರ್ಯ ಬಂದು 70 ವರ್ಷಕ್ಕಿಂತ ಜಾಸ್ತಿ ಆಯಿತು, ಎಲ್ಲ ಬದಲಾಗಿದೆ ಅಂತ. ಸ್ವಲ್ಪ ಸಮಯದಲ್ಲಿ ನಿಮ್ಮ ಯೋಚನೆ ಸುಳ್ಳಾಗಬಹುದು. ನಿಮ್ಮ ಜನ್ಮದ ನಂತರ ನಿಮ್ಮ ತಂದೆ ತಾಯಿ ಮೊದಲನೇದಾಗಿ ದೊಡ್ಡ ಸ್ಕೂಲ್ನಲ್ಲಿ ಕಳಿಸಬೇಕು ಅಂತ ಯೋಚಿಸ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಸ್ಕೂಲ್ ಅಥವಾ ಕಾಲೇಜಿನಲ್ಲಿ ಶಿಕ್ಷಣ ಕಡಿಮೆ, ಆದರೆ ಸ್ಟೇಟಸ್ನ ಜಾಗ ಆಗಿದೆ. ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ದೊಡ್ಡ ಸ್ಕೂಲ್ನಲ್ಲಿ ಓದ್ತಿದ್ದಾನೆ ಅಂತ ಪೇರೆಂಟ್ಸ್ ಪ್ರೌಡ್ನಿಂದ ಹೇಳ್ತಾರೆ. ಅದಕ್ಕಾಗಿ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿ ರಿಲ್ಯಾಕ್ಸ್ ಮಾಡ್ತಾರೆ. ಇನ್ನು ಕಾಲೇಜಿನವರು ನಮ್ಮ ಮಕ್ಕಳ ಭವಿಷ್ಯ ನೋಡ್ತಾರೆ. ಟೈಮ್ಗೆ ಸರಿಯಾಗಿ ಫೀಸ್ ಕಟ್ಟಿದ್ರಾಯ್ತು. ನೀವು ಸ್ಕೂಲ್ಗೆ ಹೋಗುವಾಗ ಫ್ರೆಶ್ ಅಥವಾ ಕ್ರಿಯೇಟಿವಿಟಿ ಮತ್ತು ಕ್ಯೂರಿಯಸ್ ಮೈಂಡ್ನಿಂದ ಹೋಗ್ತೀರಾ. ಅಂದ್ರೆ ಆ ಬ್ರೈನ್ಗೆ ಯಾವುದೇ ಲಿಮಿಟೇಷನ್ ಇರೋದಿಲ್ಲ. ಈ ಮೈಂಡ್ ಅನ್ನು ಸರಿಯಾಗಿ ಟ್ರೈನ್ ಮಾಡಿದ್ರೆ ಬಹಳಷ್ಟು ಸಾಧನೆ ಮಾಡಬಹುದು. ನೀವು ಶಾಲೆಗೆ ಹೋಗುವಾಗ ಒಂದು ಸಿಲೆಬಸ್ ಕೊಡ್ತಾರೆ, ಅದೇ ನಿಮಗೆ ಪ್ರಪಂಚ ಆಗುತ್ತೆ. ಅದನ್ನೇ ಯೋಚನೆ ಮಾಡ್ತೀರಾ, ಅದನ್ನೇ ಕಲಿತೀರಾ. ಬೇರೆ ಏನನ್ನಾದರೂ ಯೋಚನೆ ಅಥವಾ ಕಲಿಯೋಕೆ ಹೋದ್ರೆ ಮಾರ್ಕ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಮತ್ತೆ ಪನಿಷ್ಮೆಂಟ್ ಸಿಗುತ್ತೆ. ಪೋಷಕರು ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ, ಈ ಕಾಲೇಜು, ಈ ಸ್ಕೂಲು, ಕೋಚಿಂಗ್ ನಮ್ಮ ಮಕ್ಕಳಿಗೆ ಏನನ್ನು ಕಲಿಸ್ತಿದ್ದಾರೆ, ನಮ್ಮ ಮಕ್ಕಳ ಫ್ಯೂಚರ್ ಬ್ರೈಟ್ ಆಗುತ್ತಾ, ಅವ್ರು ಏನು ಕಲಿಯುತ್ತಿದ್ದಾರೆ, ಅದು ಅವರಿಗೆ ಇಷ್ಟ ಉಂಟಾ ಇಲ್ವಾ. ಅವರು ಭಾವಿಸ್ತಾರೆ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರುತ್ತೆ, ಮುಂದೆ ಅವರು ಜಾಬ್ ಮಾಡ್ತಾರೆ. यही चाहता है कि मैं सरकारी जॉब में पहुंचूं, अपनी घर की अर्थव्यवस्था को सही करूं। मेरा मकसद तो यही होता है हर आदमी का, क्योंकि सरकारी जॉब एक ऐसी जॉब है कि वो आदमी के मरते दम तक साथ देती है। इसलिए हर आदमी सोचता है चाहे चपरासी की मिल जाए लेकिन सरकारी. ಶಾಲಾ ಕಾಲೇಜುಗಳಲ್ಲಿ ನೀವು ಹೇಗೆ ಸೆಲ್ಫ್ ಡಿಪೆಂಡೆಂಟ್ ಆಗೋದು ಅಂತ ಕಲಿಸಲ್ಲ.
ಏಕೆ ಕಲಿಸಲ್ಲ? ಯಾಕಂದ್ರೆ ಈ ಸಿಸ್ಟಮ್ ಮಾಡಿರೋದು ನಿಮ್ಮನ್ನ ಫುಲ್ಲಿ ಸೆಲ್ಫ್ ಡಿಪೆಂಡೆಂಟ್ ಮಾಡಕ್ಕಲ್ಲ, ಅದರ ಬದಲಿಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲು ಕಡಿಮೆ ಕೂಲಿಯ ನಿಯತ್ತಾದ ಕೆಲಸಗಾರರನ್ನು ಸೃಷ್ಟಿಸೋದು. ಅವರು ತಮ್ಮ ಬಾಸ್ನ ಆರ್ಡರ್ ಫಾಲೋ ಮಾಡಬೇಕು, ಸುಪೀರಿಯರ್ನ ರೆಸ್ಪೆಕ್ಟ್ ಮಾಡೋಕ್ಕೆ ಇಡೀ ತಿಂಗಳು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಬೇಕು. ತಿಂಗಳ ಕೊನೆಯಲ್ಲಿ ಒಂದಿಷ್ಟು ಸಂಬಳ ಸಿಗುತ್ತೆ, ಕೆಲಸ ಇಷ್ಟವಿಲ್ಲ ಅಂದ್ರೂ ಮಾಡಬೇಕು. 25% से ज्यादा जिंदगी करंट एजुकेशन सिस्टम में लगा देते ताकि अपने से कम पढ़े लिखे आदमी की कंपनी में जाके उसके सपने पूरे कर सके. ಯಾರು ಕೂಡ ಬಯಸೋದಿಲ್ಲ ನೀವು ಸೆಲ್ಫ್ ಡಿಪೆಂಡೆಂಟ್ ಆಗಲಿ ಅಂತ, ಮಿಲಿಯನಿಯರ್ ಆಗಲಿ ಅಂತ. ಯಾಕೆ ಬಯಸ್ತಾರೆ? ನೀವು ಸೆಲ್ಫ್ ಡಿಪೆಂಡೆಂಟ್ ಆದರೆ ಅವರಿಗೇನು ಲಾಭ? ನೀವು ಸೆಲ್ಫ್ ಡಿಪೆಂಡೆಂಟ್ ಆದರೆ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತೀರಾ, ಆರ್ಡರನ್ನು ಫಾಲೋ ಮಾಡೋದಿಲ್ಲ, ತಪ್ಪುಗಳ ವಿರುದ್ಧ ಧ್ವನಿ ಎತ್ತುತ್ತೀರಾ. ಇದು ನಿಮಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಈ ಟ್ರ್ಯಾಪ್ನಲ್ಲಿ ಯಾವಾಗ ಹಾಕ್ತಾರೆ ಅಂದರೆ ಆ ಸಮಯದಲ್ಲಿ ನಿಮಗೆ ಯೋಚಿಸುವ ಸಾಮರ್ಥ್ಯವಿರೋದಿಲ್ಲ. ಡಿಗ್ರಿ ಮುಗಿಸಿದಾಗ ನಿಮಗೆ ಯೋಚಿಸುವ ಸಾಮರ್ಥ್ಯವಿರುತ್ತದೆ, ಆದರೆ ಆಗ ತುಂಬಾ ಲೇಟ್ ಆಗಿರುತ್ತೆ. 15 ವರ್ಷಗಳಿಂದ ಈ ಸಿಸ್ಟಮ್ನ ಫಾಲೋ ಮಾಡ್ತಾ ನಿಮ್ಮ ಬ್ರೈನ್ ಕೂಡ ವಾಶ್ ಆಗಿರುತ್ತೆ. ಆಗ ನಿಮಗೆ ಇದೆಲ್ಲ ಸರಿ ಅನಿಸುತ್ತೆ. ನಿಮಗೂ ಕೂಡ ವಯಸ್ಸಾಗಿರುತ್ತೆ, ಎಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇರುತ್ತೆ. ಆಗ ನಿಮಗೆ ಈ ಟ್ರ್ಯಾಪ್ನಿಂದ ಯಾವುದೇ ಕಾರಣಕ್ಕೂ ಹೊರಬರೋಕ್ಕಾಗೋದಿಲ್ಲ. ಆಗ ನಿಮಗೆ ಹೇಗಾದ್ರೂ ಮಾಡಿ ಹಣ ಮಾಡಬೇಕಾಗಿರುತ್ತೆ. ಕಳೆದ 20 ವರ್ಷಗಳಿಂದ ನೀವು ಶಾಲಾ ಕಾಲೇಜುಗಳಿಗೆ, ಕೋಚಿಂಗ್ ಸೆಂಟರ್ಗಳಿಗೆ ಲಕ್ಷಗಟ್ಟಲೆ ಹಣ ನೀಡಿದ್ದೀರಿ. ನಂತರ ತಿಂಗಳಿಗೆ 20 ರಿಂದ 25 ಸಾವಿರ ಸಂಬಳಕ್ಕೆ ದುಡಿತೀರಾ. ಇದರ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಗೊತ್ತು. About 65% of the youth in India are jobless. 65%. How did this happen? ನಮ್ಮ ದೇಶದಲ್ಲಿ 42% 25 ವರ್ಷದೊಳಗಿನ ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ. ನಮ್ಮ ದೇಶದಲ್ಲಿ ಅವರೇಜ್ ಇಂಜಿನಿಯರ್ಗಳ ಸ್ಯಾಲರಿಗಿಂತ ಅಮೆರಿಕದ ಟ್ರಕ್ ಡ್ರೈವರ್ಗಳ ಸ್ಯಾಲರಿ 10 ಪಟ್ಟು ಹೆಚ್ಚು ಇದೆ. भाई अमेरिका में एक ट्रक ड्राइवर है ना, अभी स्लो चल रहा है काम, मंदी में 10 से 12 मतलब इंडिया का मोटा मोटा 10 लाख रुपए कमा रहे हैं. जो काम अच्छा चलता है तो 16 लाख रुपए इंडिया के कमा रहे हैं. इतना तो कोई मतलब वहाँ पे डॉक्टर. ಹಾಗಾದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಪ್ರತಿದಿನ ಕೋಟ್ಯಾಂತರ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಿದ್ದಾರೆ, ನಿಲ್ಲಿಸಬೇಕಾ? ನಾನು ನಿಮಗೆ ತಪ್ಪು ಮಾಹಿತಿ ಹೇಳ್ತಿದ್ದೇನಾ? ಲೆಟ್ ಮಿ ಎಕ್ಸ್ಪ್ಲೇನ್. ನಾವು ಏನನ್ನಾದರೂ ಯಾವ ಲೆವೆಲ್ಗೆ ಪ್ರಮೋಟ್ ಮಾಡಿದ್ರೆ ಅದೊಂದು ನ್ಯೂ ವೇ ಆಫ್ ಲೈಫ್ ಆಗುತ್ತೆ. ಅದನ್ನು ಜನ ಕಣ್ಣು ಮುಚ್ಚಿ ಬಾಯಿ ಮುಚ್ಚಿ ಫಾಲೋ ಮಾಡ್ತಾರೆ. ನೀವು ನಿಮಗೆ ಒಂದು ಪ್ರಶ್ನೆ ಮಾಡಿಕೊಳ್ಬೇಕು, ಹೂ ಕ್ರಿಯೇಟೆಡ್ ದಿಸ್ ಎಜುಕೇಶನ್ ಸಿಸ್ಟಮ್ ಅಂಡ್ ವೈ? ಈ ಎರಡಕ್ಕೂ ನಿಮಗೆ ಉತ್ತರ ಸಿಕ್ಕಿರಬಹುದು. ಈ ಸಿಸ್ಟಮ್ನ ಯಾವ ಸಮಯದಲ್ಲಿ ಬಿಲ್ಡ್ ಮಾಡಿದ್ರು ಅಂದ್ರೆ ಜಗತ್ತಿಗೆ ಆವಾಗ ಕೋಟಿಗಟ್ಟಲೆ ಕೆಲಸಗಾರರ ಅವಶ್ಯಕತೆ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ, You crack the IIT and you're set for life. A big pay package awaits you. Perhaps not anymore. The news coming out of the IITs is worrying. In the Bombay campus, 36% students are yet to be placed. We're talking about the best engineering college in India. Last year was more of the same. We looked at other IITs too. In the Delhi campus, 40% students were not placed in 2023. In Kanpur, 31% are yet to be placed. ನಾಳೇನು ಈ ಸಿಸ್ಟಮ್ನ ಫಾಲೋ ಮಾಡಿ ಬಿಲೋ ಅವರೇಜ್ ಜೀವನ ಮಾಡಿ ಸತ್ರೆ ಅಥವಾ ಕನಸುಗಳನ್ನು ಪೂರೈಸೋಕ್ಕೂ ಆಗದೆ, ಮಕ್ಕಳಿಗೂ ಏನು ನೀಡೋಕ್ಕೂ ಆಗದೆ ಯಾರಾದ್ರೂ ಈ ಸಿಸ್ಟಮ್ನಿಂದ ಕರೋಡ್ಪತಿಗಳಾಗಿದ್ದಾರಾ? ಇಲ್ಲ. ಜೀವನದಲ್ಲಿ ಪ್ರತಿ ಸಮಯ ಒಂದು ಭಯದಲ್ಲಿ ಜೀವಿಸ್ತಾ ಇರ್ತೀವಿ. ಎಷ್ಟೊಂದು ಜನರನ್ನು ಕೆಲಸದಿಂದ ತೆಗಿತಿದ್ದಾರೆ. ನಾಳೆ ನನ್ನ ಸರದಿ ಕೂಡ ಬರ್ಬೋದು. ನಮ್ಮ ಮುಂದೆ 2 ಆಪ್ಷನ್ ಇರುತ್ತೆ. ಒಂದು, ರಿಯಾಲಿಟಿನ ಅಕ್ಸೆಪ್ಟ್ ಮಾಡದೆ ಇದೇ ಟ್ರ್ಯಾಪ್ನಲ್ಲಿ ಇದ್ದು ನಮ್ಮ ಮಕ್ಕಳನ್ನು ಇದೇ ಟ್ರ್ಯಾಪ್ನಲ್ಲಿ ಹಾಕೋದು. ಎರಡನೆಯದು, ನಮ್ಮ ಸ್ವಂತ ಹಾದಿಯನ್ನು ನಿರ್ಮಿಸುವುದು. ನಮಗೆ ಅಗತ್ಯವಿಲ್ಲ ಯಾರ ಹತ್ರ ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಇದ್ದು ಯಾವುದೇ ಸ್ಕಿಲ್ಸ್ ಇರೋದಿಲ್ಲ. ಈಗ ಸಮಯ ಬದಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ 4 ರಿಂದ 5 ವರ್ಷ ಲಕ್ಷಗಟ್ಟಲೆ ಹಣ ಸುರಿದು ಮತ್ತೆ ಹೊರಬರುವಾಗ ಏನನ್ನು ಕಲಿತಿರುವುದಿಲ್ಲ. ಅದರ ಬದಲಿಗೆ ಆನ್ಲೈನ್ ಕೋರ್ಸ್ನಲ್ಲಿ ಕಡಿಮೆ ಬೆಲೆಯಲ್ಲಿ ಬಹಳಷ್ಟು ಸ್ಕಿಲ್ಸ್ಗಳನ್ನು ಕಲಿಬಹುದು. ಅದೇ ವ್ಯಕ್ತಿ ಆ ಸ್ಕಿಲ್ಸ್ಗಳನ್ನು ಉಪಯೋಗಿಸಿ ದೊಡ್ಡ ಸಾಧನೆ ಮಾಡಬಹುದು. ತಂದೆ ತಾಯಿಗಳು ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳುಹಿಸಿ, ಆದರೆ ಮಾರ್ಕ್ಸ್ ಶೀಟಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಡಿ. ಮಕ್ಕಳನ್ನು ಕಲಿಯಲು ಎಕ್ಸ್ಪೋಜರ್ ಅನ್ನು ನೀಡಿ. ಪ್ರಪಂಚದಲ್ಲಿ ಕಲಿಯಲು ಬಹಳಷ್ಟು ಇದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದುವೇ ಪ್ರಪಂಚ ಅಲ್ಲ. ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಲಿಯಲು ಪ್ರೋತ್ಸಾಹ ಮಾಡಿ, ಮೋಟಿವೇಶನ್ ನೀಡಿ. ಮಾರ್ಕ್ಸ್ ಕಡಿಮೆ ಬಂದರೆ ಪರವಾಗಿಲ್ಲ, ಸಪೋರ್ಟ್ ಮಾಡಿ. ಇವತ್ತು ನೀವು JEE, ನೀಟ್, ಗೇಟ್ಗಳಂತ ಎಕ್ಸಾಮ್ಗಳಿಗೆ 1 ಅಥವಾ 2 ವರ್ಷ ಡ್ರಾಪ್ ಮಾಡ್ತೀರಾ. ಆದರೆ ನಿಮ್ಮ ಪ್ಯಾಷನ್, ನಿಮ್ಮ ಇಂಟ್ರೆಸ್ಟ್ ಅರ್ಥ ಮಾಡಿಕೊಳ್ಳಲು, ಬೇರೆ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಎಕ್ಸ್ಪ್ಲೋರ್ ಮಾಡಲು ಡ್ರಾಪ್ ಮಾಡ್ತೀರಾ. ನೋಡಿ ಫ್ರೆಂಡ್ಸ್, ನೀವು ಕಾಲೇಜಿಗೆ ಹೋಗ್ತೀರಾ, ಜಾಬ್ ಮಾಡ್ತೀರಾ ಅನ್ಕೊಡಿ. ತಿಂಗಳಿಗೆ 1 ಲಕ್ಷ, ವರ್ಷಕ್ಕೆ 12 ಲಕ್ಷ ಸೇವ್ ಮಾಡ್ತೀರಾ. ನಿಮಗೆ ಮರ್ಸಿಡಿಸ್ ಬೆನ್ಸ್ G ವೇಗನ್ ತರ ಗಾಡಿ ಬೇಕಾದರೆ ಅದರ ಬೆಲೆ 4 ಕೋಟಿ ಆಗುತ್ತೆ.
ನಾನು ಹೇಳ್ತಾ ಇಲ್ಲ ನೀವು ಕಾಲೇಜಿಗೆ ಹೋಗ್ಬೇಡಿ ಅಂತ. ಕಾಲೇಜು ಹೋಗುವುದರ ಜೊತೆಗೆ ಸ್ಕಿಲ್ಸ್ಗಳನ್ನು ಕಲೀರಿ. ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಸ್ಟಾಕ್ ಮಾರ್ಕೆಟ್, ಕಂಟೆಂಟ್ ಕ್ರಿಯೇಷನ್. ಯಾಕಂದರೆ ನಾಲೆಡ್ಜ್ ಪ್ಲಸ್ ಸ್ಕಿಲ್ಸ್ ಇಸ್ ಈಕ್ವಲ್ ಟು ಸಕ್ಸಸ್. ಹಾಗಾಗಿ ನಿಮಗೆ ಅವರೇಜ್ ಸ್ಟೇಬಲ್ ಲೈಫ್ ಬೇಕು. ನಿಮಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡಬೇಕಾ, ಯಾವುದಕ್ಕಾಗಿ ನಿಮ್ಮ ಜೀವನನ ಪಣಕ್ಕಿಡ್ತೀರಾ, ಡಿಸಿಷನ್ ನೀವು ತಗೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೊನೆಯವರೆಗೆ ನೋಡಿದ್ದೀರಾ ಅಂದ್ಕೊಳ್ತೀನಿ. ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಯಾರ ಪ್ರೋತ್ಸಾಹ ಇಲ್ಲದಿದ್ರೂ ಕೂಡ ನಿಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ ನನಗೆ. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್, ಪ್ರೋತ್ಸಾಹ ಸಿಗ್ತದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಕನ್ನಡಿಗರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.